ಸ್ನೇಹಿತರೆ, ಒಗ್ಗರಣೆ ಹಾಕೊಂಡಿರೋ ರಸಮ್ನ ನಾನು ಒಂದು 2 ನಿಮಿಷ ಕುದಿಯಕ್ಕೆ ಬಿಟ್ಟಿದ್ದೀನಿ. ತಾವುಗಳು ನೋಡ್ಬೋದು ಈಗ ರಸಮ್ನ ಈಗ ಕುದೀತಾ ಇದೆ. ಅದರ ಜೊತೆಗೆ ರಸಮ್ನ ಕಲರ್ ನೋಡ್ಬೋದು ಸ್ನೇಹಿತರೆ. ಆಡಿ ಈಗ ನಮಗೆ ಸ್ವಾದ ಗಮ್ ಅಂತ ಬರ್ತಾ ಇದೆ ಸ್ನೇಹಿತರೆ. ಈಗ ನಮಗೆ ಇದು ಊಟ ಮಾಡೋಕ್ಕೆ ಈಗ ರಸಮ್ನ ರೆಡಿಯಾಗಿದೆ ಸ್ನೇಹಿತರೆ. ಟೊಮೊಟೊ ರಸಮ್ ಮಾಡೋಕ್ಕೆ ಬೇಕಾಗಿರುವ ಪದಾರ್ಥಗಳು: 1 ಟೊಮೊಟೊ, 2 ಗಡ್ಡೆ ಬೆಳ್ಳುಳ್ಳಿ, 2 ಮೆಣಸಿನಕಾಯಿ, 1 ಟೇಬಲ್ ಸ್ಪೂನು ಕರಿಮೆಣಸು, 1 ಟೇಬಲ್ ಸ್ಪೂನು ಜೀರಿಗೆ ಮತ್ತು ಹಿಡಿಗೆ ತಕ್ಕಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಕರಿಪತ್ತ ಸ್ವಲ್ಪ ತಗೊಂಡಿದ್ದೀನಿ ನಾನು. ಅದರ ಜೊತೆಗೆ 2 ಮೆಣಸಿನಕಾಯಿ ಸ್ನೇಹಿತರೆ. ಮತ್ತು 1 ಟೇಬಲ್ ಸ್ಪೂನು ಅರಿಶಿಣನ ಹಾಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, 2 ಟೇಬಲ್ ಸ್ಪೂನು ಆಯಿಲನ್ನು ತಗೊಂಡಿದ್ದೀನಿ ಮತ್ತು 1 ನಿಂಬೆಹಣ್ಣಿನಷ್ಟು ಗಾತ್ರದಷ್ಟು ನಾನು ಇಲ್ಲಿ ಹುಣಸೆ ಹಣ್ಣನ್ನು ನಾನು ನೆನೆಸ್ಕೊಂಡಿದ್ದೀನಿ ಸ್ನೇಹಿತರೆ. ಅದರ ಜೊತೆಗೆ ಸ್ವಲ್ಪ ಇಂಗನ್ನು ನಾನಿಲ್ಲಿ ತಗೊಂಡಿದ್ದೀನಿ. ಈಗ ನಾವು ಇದನ್ನು ಹೆಂಗೆ ಮಸಾಲೆ ಮಾಡೋದನ್ನು ನೋಡೋಣ ಬನ್ನಿ. ನಾನು ಮೊದಲೇ ಹೇಳಿದ ಹಾಗೆ ಈಗ ನಾವು ಅದನ್ನು ಮಿಕ್ಸಿ ಜಾರಿ ತಗೊಂಡಿದ್ದೀನಿ. ಈಗ ಅದನ್ನು ಎಲ್ಲ ತರಕಾರಿಗಳನ್ನ ಮಿಕ್ಸಿಗೆ ಹಾಕೊಂಡ್ಬಿಡೋಣ. ಟೊಮೊಟೊ, ಬೆಳ್ಳುಳ್ಳಿ, 2 ಮೆಣಸಿನಕಾಯಿ, ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನು ಕರಿಮೆಣಸು, 1 ಟೇಬಲ್ ಸ್ಪೂನು ಜೀರಿಗೆ, 1 ಹಿಡಿಯಷ್ಟು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನಾನು ಅದನ್ನು ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದು ಫುಲ್ಲು ಪೇಸ್ಟ್ ಮಾಡ್ಕೋಬಾರ್ದು, ಸ್ವಲ್ಪ ದಪ್ಪನೇ ಆಗಿರಬೇಕು. ತುರುತಿ ಅದು ರಸಮ್ಗೆ ಟೇಸ್ಟ್ ಚೆನ್ನಾಗಿರ್ತದೆ ಸ್ನೇಹಿತರೆ. ನಾನು ಹುಣಸೆ ಹಣ್ಣನ್ನು ಮೊದಲೇ ನೆನೆ ಇಟ್ಕೊಂಡಿದ್ದೆ. ಈಗ ನಾನು ಅದನ್ನು ಬೀಜ ಎಲ್ಲ ತಗೊಂಬಿಟ್ಟು ಕ್ಲೀನ್ ಮಾಡ್ಕೊಂಬಿಟ್ಟು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡಿದ್ದೀನಿ ಹುಣಸೆ ಹಣ್ಣು ರಸನ. ಅದರ ಜೊತೆಗೆ ಈಗ ನಾನು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ತರಕಾರಿಗಳನ್ನು, ಅದನ್ನು ಈಗ ಅದರಲ್ಲಿ ಹುಣಸೆ ಹಣ್ಣಲ್ಲಿ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ ಸ್ನೇಹಿತರೆ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹುಣಸೆ ಹಣ್ಣಲ್ಲಿ ನಾವು ಏನು ಪೇಸ್ಟ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀವಿ. ಅದರ ಜೊತೆಗೆ ನಾವು ಎಷ್ಟು ಜನಕ್ಕೆ ರಸಮ್ ಬೇಕು ಅಂದರೆ ಅಷ್ಟು ನಾವು ಅದಕ್ಕೆ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ನೋಡಿ, ಸ್ವಲ್ಪ ನೀರನ್ನು ನಾನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ ಸ್ನೇಹಿತರೆ. ನಾನು 5 ಜನಕ್ಕೆ ಆಗುವಷ್ಟು ಮಾತ್ರ ರಸಮನ್ನು ಇಲ್ಲಿ ಮಾಡ್ತಾ ಇರೋದು ಸ್ನೇಹಿತರೆ. ರಸಮ್ಗೆ ನಾವು ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀವಿ. ಅದರ ಜೊತೆಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು, 1/2 ಟೇಬಲ್ ಸ್ಪೂನು ನಾನು ಅರಿಶಿಣನ ಹಾಕ್ಕೊಳ್ತಾ ಇದ್ದೀನಿ. ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಆನ್ ಮಾಡ್ಕೊಂಬಿಟ್ಟು ಈಗ ಪಾತ್ರೆ ಇಟ್ಕೊಂಡಿದ್ದೀನಿ. ತಗೊಂಡು ನೋಡ್ಬೋದು ಈಗ ಅದು ಸ್ವಲ್ಪ ಬಿಸಿ ಆಗಿದೆ. ಅದಕ್ಕೆ 2 ಟೇಬಲ್ ಸ್ಪೂನನ್ನು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 5-6-7 ಎಲೆ ಇರ್ತಕ್ಕಂಥ ನಾನು ಕರಿಪತ್ತನ ಹಾಕ್ತಾಯಿದ್ದೀನಿ. 2 ಒಣ ಮೆಣಸಿನ್ಕಾಯಿ, ನೋಡಿ ಸ್ನೇಹಿತರೆ ಈಗ ಚೆನ್ನಾಗಿ ಇದಾಗ್ತಾಯಿದೆ. ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಸ್ಲೋ ಫ್ಲೇಮಲ್ಲಿ ಇಡಬೇಕು ಗ್ಯಾಸ್. ನೋಡಿ ಈಗ ಒಗ್ಗರಣೆ ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ನಾವು ರಸಮ್ ಸಾರಿಗೆ ಸೇರಿಸೋಣ. ಈಗ ಒಗ್ಗರಣೆ ಮಾಡ್ಕೊಂಬಂದಿರೋದನ್ನು ನಾವೀಗ ರಸಮ್ಗೆ ಒಗ್ಗರಣೆ ಹಾಕೋಣ ಸ್ನೇಹಿತರೆ. ನೋಡಿ ಹೆಂಗೆ ಘಮ ಘಮ ಅಂತ ಈಗ ಸ್ಮೆಲ್ಲನ್ನು ಬರ್ತಾ ಇದೆ. ಈಗ ರಸಮ್ ಈಗ ರೆಡಿಯಾಗಿದೆ ಸ್ನೇಹಿತರೆ, ತಗೊಂಡು ನೋಡ್ಬೋದು. ಇಂಗನ್ನು ಹಾಕೊಂಬಿಡೋಣ. ಅದಕ್ಕೆ ಸ್ವಲ್ಪ ಮಾತ್ರ ಇಂಗ ಚೆನ್ನಾಗಿ ಈಗ ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡೋಣ. ರಸಮ್ಗೆ ಇಂಗ ಹಾಕಿದ್ದೀವಲ್ಲ, ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಂಬಿಡೋಣ ಸ್ನೇಹಿತರೆ. 1-2 ನಿಮಿಷ ನಾನು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಟ್ಟಿದ್ದೀನಿ. ಓಕೆ, ಫೈನಲ್ ಆಗಿ ಈಗ ರಸಮ್ನ ರೆಡಿ ಆಗಿದೆ ಸ್ನೇಹಿತರೆ, ತಗೊಂಡು ನೋಡ್ಬೋದು. ನೀವು ಕೂಡ ನಿಮ್ಮ ಮನೆಯಲ್ಲಿ ಇದೇ ರೀತಿ ಟ್ರೈ ಮಾಡಿ. ನಾವು ಮಾಡಿರುವ ಟೊಮೊಟೊ ರಸಮ್ನ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬು, ಲೈಕು ಮತ್ತು ಕಮೆಂಟ್ಸ್ ಮುಖಾಂತರ ತಿಳಿಸಿ ಸ್ನೇಹಿತರೆ.
ಅದೇ ರೀತಿಯಾಗಿ ಇವತ್ತೇ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ಹೇಗೆ ಇತ್ತು ಎಂಬುದನ್ನು ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದ್ದಕ್ಕೆ ಸೂಪರ್ ಜೋಡಿ MS ಕುಕ್ಕಿಂಗ್ ಕಡೆಯಿಂದ ಧನ್ಯವಾದಗಳು ಸ್ನೇಹಿತರೆ.